powers and functions of House of Lords. ಮಣ್ಣೇರ ಸಭೆ ಅಥವಾ ಶ್ರೀಮಂತರ ಸಭೆ ಇದರ ಅಧಿಕಾರ ಮತ್ತು ಕಾರ್ಯಗಳು ಅಂತ. (1911) Act was implemented in the Britain in 1911 period. So, before the implement of this act, probably both chambers of the parliament have equal powers or equal authorities. Any law and orders of the Britain is newly enter to the Parliament of Britain in that situation. Approval of the both chambers of the Parliament is essential in that situation. It means before the 1911 Act. So, accepted financial related bills. Because of financial related bills are compulsory entrance in the House of Commons, and financial bills are compulsory explaining by the financial authorized person. So, and finally financial bill is finalizing by the House of Commons in the British Parliament. So, this is a trend in the Britain once upon a time. 1911 ಅವಧಿಯೊಳಗ ಬ್ರಿಟನ್ನಿನೊಳಗ 1911 ಶಾಸನ ಅಥವಾ 1911 ಕಾಯ್ದೆ ಅಂತಕ್ಕಂಥ ಒಂದು ಕಾಯ್ದೆ ಜಾರಿಗೆ ಬಂತ್ರಿ. ಆ ಕಾಯ್ದೆ ಜಾರಿಗೆ ಬರೋಕ್ಕಿಂತ ಪೂರ್ವದೊಳಗೆ ಹೆಂಗಿತ್ತಂದ್ರೆ ಬ್ರಿಟನ್ ಒಳಗ ಎರಡು ಸದನ ಅಂದ್ರೆ ಯಾವ್ರಿ? ಹೌಸ್ ಆಫ್ ಲಾರ್ಡ್ಸ್ ಆಮೇಲೆ ಹೌಸ್ ಆಫ್ ಕಾಮನ್ಸ್. ಎರಡೂ ಸದನಗಳು ಸಮಾನ ಅಧಿಕಾರವನ್ನು ಹೊಂದಿದ್ವು. ಯಾವ್ದ ಶಾಸನ ಸೊ ಜಾರಿಗೆ ಬರ್ಬೇಕು ಅಂತಂದ್ರೆ ಯಾವ ಬೇಕಾದ ಸದನದಲ್ಲಿ ಮಂಡನೆ ಆಗ್ತಿತ್ತು. ಎಂಟ್ರೆನ್ಸ್ ಅದಕ್ಕೆ ಎಲ್ಲಿ ಬೇಕಾದಲ್ಲಿ ಕೊಡ್ಬೋದಾಗಿತ್ತು. ಸೊ ಕಾಮನ್ಸ್ ಆದ್ರೂ ಅದನ್ನ ಮಂಡಿಸಬಹುದಾಗಿತ್ತು ಅಥವಾ ಲಾರ್ಡ್ಸ್ ಆದ್ರೂ ಅದನ್ನ ಮಂಡಿಸಬಹುದಾಗಿತ್ತು. ಎರಡೂ ಸದನಗಳಲ್ಲಿ ಅದಕ್ಕೆ ಅವಕಾಶ ಇತ್ತು. ಆಮೇಲೆ ಎರಡೂ ಸದನಗಳ ಒಪ್ಪಿಗೆ ಕಡ್ಡಾಯ ಆಗಿತ್ತು. ಆದ್ರೆ ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಮಸೂದೆ ಅದಲ್ರಿ, ಫೈನಾನ್ಷಿಯಲ್ ಬಿಲ್ಲು, ಇದನ್ನ ಸಾಮಾನ್ಯ ಸಭೆಯೊಳಗನೆ ಫೈನಲ್ ಮಾಡೋದು. ಮೊಟ್ಟ ಮೊದಲ ಬಾರಿಗೆ ಮಂಡನೆ ಮಾಡ್ಲಿಕ್ಕೆ ಸಾಮಾನ್ಯ ಸಭೆಗೇನೆ ಅಧಿಕಾರ ಆಗಿತ್ತು. ಆಮೇಲೆ ಸೊ ಲಾರ್ಡ್ಸ್ಗೆ ಆ ಸಂಬಂಧಪಟ್ಟಂಗ ಮಂಡನೆ ಮಾಡುವಂತಹ ಅಧಿಕಾರ ಅಥವಾ ಅವಕಾಶ ಯಾವುದೂ ಇದ್ದಿರ್ಲಿಲ್ಲ. ಇರ್ಲಾರ್ದೆ ಕೇವಲ ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣ ಅಧಿಕಾರವನ್ನ ಸೊ ಹೌಸ್ ಆಫ್ ಕಾಮನ್ಸ್ ಕಂಡುಕೊಂಡಿತ್ತು. ಇದೊಂದು ಟ್ರೆಂಡ್ ಬೆಳೆದು ಬಂದಿತ್ತು, ಒಂದು ಸಂಪ್ರದಾಯನೇ ಬೆಳೆದು ಬಂದಿತ್ತು. ಸೊ ಬಟ್ ಹೌಸ್ ಆಫ್ ಲಾರ್ಡ್ಸ್ has authority to reject that financial bill which is made by the House of Commons, and House of Lords has authority to control the financial bill which is made by the House of Commons, and also to do the amendment of that financial bill in certain situation. So these are the different authorities to the House of Lords before the 1911 Act of Britain. ಹಣಕಾಸು ವಿಷಯದ ಮಂಡನೆ
ಸಾಮಾನ್ಯ ಸಭೆ ಒಳಗನೆ ಆಗ್ಬೇಕು ಅನ್ನುವಂತಹ ಒಂದು ಏನಿತ್ರಿ ಟ್ರೆಂಡ್, ಒಂದು ಸಂಪ್ರದಾಯ ಬೆಳೆದು ಬಂದಿತ್ತು. ಆದ್ರ ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಷಯದ ವಿಧೇಯಕವನ್ನ ಅಥವಾ ಯಾವುದೇ ಒಂದು ವಿಧೇಯಕವನ್ನ ಸೊ ಏನ್ ಮಾಡೋದು ಅಂತಂದ್ರ ಸಾಮಾನ್ಯ ಸಭೆ ಮಂಡಿಸಿ ಬಿಟ್ಟ ಆದ್ಮೇಲೆ ಅದ್ರೊಳಗೆ ಏನಾದ್ರು ನ್ಯೂನ್ಯತೆಗಳು ಅಂತ ಕಂಡು ಬಂದು ಅಂದ್ರೆ ಅದನ್ನ ಸೊ ತಿದ್ದುಪಡಿ ಮಾಡೋದು, ಬೇಡ ಹಣಕಾಸು ವಿಷಯದ ವಿಧೇಯಕವನ್ನ ತಡೆ ಹಿಡಿಯೋದು, ಇಲ್ಲ ಹಣಕಾಸು ವಿಷಯದ ವಿಧೇಯಕವನ್ನ ತಿರಸ್ಕರಿಸೋದು, ಇಂತಹ ಎಲ್ಲಾ ಅಧಿಕಾರಗಳಿದ್ದು ರೀ ಕಾಮನ್ಸ್ಗೆ, ಸಾರಿ ಹೌಸ್ ಆಫ್ ಲಾರ್ಡ್ಸ್ಗೆ. ಸೊ ಯಾವಾಗಿದು 1911 ಶಾಸನ ಬ್ರಿಟನ್ ಜಾರಿಗೆ ಬಂತಲ್ಲ, ಅದು ಜಾರಿಗೆ ಬರೋಕನ ಪೂರ್ವದೊಳಗ. ಆನಂತರ ಇನ್ನೊಂದು ಸಂಗತಿ ಗಮನಕ್ಕಿರ್ಲಿ, ಇನ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಜುಡಿಷಿಯಲ್ ಸಿಸ್ಟಮ್, ಇನ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಜುಡಿಷಿಯಲ್ ಸಿಸ್ಟಮ್, so House of Lords has more and more power in this world, not only in the judicial system of the Britain. ಈ ಶಾಸನ ಜಾರಿಗೆ ಬರೋಕನ ಪೂರ್ವದೊಳಗ ಅಲ್ಲಿದ್ದಂತಹ ಲಾರ್ಡ್ಸ್ ಎಂತ ಅಧಿಕಾರ ಕಂಡುಕೊಂಡಿತ್ತಂದ್ರೆ ನ್ಯಾಯಾಂಗೀಯ ವಿಷಯದೊಳಗ್ರಿ. ಸೊ ಜಗತ್ತಿನ ಯಾವ ರಾಷ್ಟ್ರದ ನ್ಯಾಯಾಂಗನೂ ಅಷ್ಟ ಅಧಿಕಾರವನ್ನ ಹೊಂದಿರ್ಲಿಕ್ಕಿಲ್ಲ. ಎಲ್ಲಾ ನ್ಯಾಯಾಂಗಕ್ಕಿಂತಲೂ ಮಿಗಿಲಾದ ಅಧಿಕಾರವನ್ನ, ಇಡೀ ವಿಶ್ವದೊಳಗನೆ ಉನ್ನತ ನ್ಯಾಯಾಂಗೀಯ ಅಧಿಕಾರ ಅಂತಿರ್ಲ, ಆ ಉನ್ನತ ನ್ಯಾಯಾಂಗೀಯ ಅಧಿಕಾರವನ್ನ ಹೊಂದಿದಂತದ್ದಾಗಿತ್ತು ಈ ಹೌಸ್ ಆಫ್ ಲಾರ್ಡ್ಸ್. ಸೊ when this act was implemented, this act means 1911 Act of the Britain. Purely it is related to the decrease the powers and functions of House of Lords and increase the powers and functions of House of Commons. 1911 ಒಂದು ಶಾಸನದಲ್ರಿ ಈ ಕಾಯ್ದೆ ಎದಕ್ಕೆ ಸಂಬಂಧಪಟ್ಟದ್ದಾಗಿತ್ತು ಅಂತಂದ್ರ ಪಾರ್ಲಿಮೆಂಟಿನ ಮೇಲುಮನೆ ಅಂತದಲ್ಲ, ಮನ್ನೇರ ಸಭೆ, ಹೌಸ್ ಆಫ್ ಲಾರ್ಡ್ಸ್. ಸೊ ಇದರ ಅಧಿಕಾರಗಳನ್ನ ಏನ್ ಮಾಡೋದು, ಕಡಿಮೆಗೊಳಿಸೋದು. ಆನಂತರ ಕಾಮನ್ಸ್ ದಲ್ರಿ ಜನತಾ ಪ್ರತಿನಿಧಿಗಳಿಂದ ಕೂಡಿರ್ತಕ್ಕಂತ ಒಂದು ಸಾಮಾನ್ಯರ ಸಭೆ, ಆ ಸಾಮಾನ್ಯರ ಸಭೆಯ ಅಧಿಕಾರಗಳನ್ನ ಏನ್ ಮಾಡೋದು ಅಂದ್ರೆ ಅಪ್ಲಿಫ್ಟ್ ಮಾಡೋದು, ಹೆಚ್ಚಿಸೋದು. ಸೊ ಇಂತಹ ಸಂಗತಿಗಳಿಂದ 1911 ಆಕ್ಟ್ ಕೂಡಿತ್ತು. when this act was implemented in the Britain, since that period there are revolutionary changes in the British administrative system and in the British parliament. According to this act, so to get the second position, so to get the second position, that is House of Lords. To get the second position, that is House of Lords. ನೋಡ್ರಿ ಅಲ್ಲಿವರೆಗೂ ಸಮಾನ ಅಧಿಕಾರಗಳಂತಿದ್ದು, ಎದಕ್ರಿ ಕಾಮನ್ಸ್ಗೆ ಮತ್ತ ಲಾರ್ಡ್ಸ್ಗೆ ಈಕ್ವಲ್ ಪವರ್ಸ್ ಅಂತಿದ್ದು. ಸೊ ಏನ್ ಈ ಕಾನೂನು ಜಾರಿಗೆ ಬಂತಲ್ಲ, ಕಾನೂನು ಜಾರಿಗೆ ಬಂದ್ಮೇಲೆ ಕ್ರಾಂತಿಕಾರಕ ಬದಲಾವಣೆಗಳು, ಕ್ರಾಂತಿಕಾರಕ ಒಂದಿಷ್ಟು ಚೇಂಜಸ್ ಅಂತ ಹೇಳ್ಬಿಟ್ಟು ಅದು ಬ್ರಿಟನ್ನಿನ ಪಾರ್ಲಿಮೆಂಟ್ ಒಳಗ ಆ ಚೇಂಜಸ್ ಏನ ಅಂತಂದ್ರೆ, ಫಸ್ಟ್ ಪೊಸಿಷನ್ ಇಸ್ ಗೋಸ್ ಟು ದಿ ಹೌಸ್ ಆಫ್ ಕಾಮನ್ಸ್. ಸಾಮಾನ್ಯ ಸಭೆಗೆ ಪ್ರಥಮ ಸ್ಥಾನ ಅಂತಕ್ಕಂಥದ್ದು ದೊರಕಿತು. ಆಮೇಲೆ ಹೌಸ್ ಆಫ್ ಲಾರ್ಡ್ಸ್ ಇದೆಯಲ್ಲ, ಇದು ದ್ವಿತೀಯ ಸ್ಥಾನವನ್ನ ಕಂಡುಕೊಂತು. ನಾವು ಅದಕ್ಕನೇ ಇದನ್ನ ಸೆಕೆಂಡ್ ಚೇಂಬರ್ ಅಂತ ಕರಿತೀವಿ. ಸೆಕೆಂಡ್ ಚೇಂಬರು, ದ್ವಿತೀಯ ಸದನ ಅಂತ ಕರೀಲಾಗ್ತದ. ಸೊ ದ್ವಿತೀಯ ಸದನ ಆಗಿ ಪರಿವರ್ತನೆ ಹೊಂದಿದ್ದು ಯಾವಾಗಾದ್ರೆ ಇದು 1911 ಆಕ್ಟ್ ಯಾವಾಗ ಇಂಪ್ಲಿಮೆಂಟ್ ಆಯ್ತಲ್ಲ ಬ್ರಿಟನ್ ಒಳಗ, ಸೊ ಆ ಅವಧಿಯನ್ನ ಹಿಡ್ಕೊಂಡ. ಹಾಗಾದ್ರೆ what are the different powers and functions of House of these Lords?
One is the legislative powers, ಮೊದಲನೇದು ಶಾಸನೀಯ ಅಧಿಕಾರಗಳು, ಶಾಸನೀಯ ಅಧಿಕಾರಗಳು. House of Lords has a legislative powers, but these powers are not supreme powers. ಬ್ರಿಟನ್ ಒಳಗ ಸಂಸತ್ತಿನ ಮೇಲ್ಮನೆ ಅಂತದಲ್ರಿ ಸಾಮಾನ್ಯ ಸಭೆ, ಇದು ಶಾಸನೀಯ ಅಧಿಕಾರಗಳನ್ನ ಕಂಡುಕೊಂಡದ. ಆದ್ರ ಈ ಕಂಡುಕೊಂಡಿರ್ತಕ್ಕಂತಹ ಶಾಸನೀಯ ಅಧಿಕಾರಗಳು ಎಂತವ್ರಿ? ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಅಧಿಕಾರಗಳಲ್ಲ. ಸುಮ್ನೆ ಇಟ್ ಹ್ಯಾಸ್ ಓನ್ಲಿ ಫ್ಯೂ ಪವರ್ಸ್. ಕೆಲವು ಅಧಿಕಾರಗಳದವ ಶಾಸನೀಯ ವಿಷಯಕ್ಕೆ ಅನ್ವಯ ಆಗುವಂಗ ಲಾರ್ಡ್ಸ್ಗೆ. ಹಾಗಾದ್ರೆ ಏನ್ ಅಧಿಕಾರ ಅದ? ಅದಕ್ಕೆ ಏನ್ ಅಧಿಕಾರವನ್ನ ಹೌಸ್ ಆಫ್ ಲಾರ್ಡ್ಸ್ ಕಂಡುಕೊಂಡದ ಅಂತೇಳಿ ಸ್ವಲ್ಪ ಅವಲೋಕನೆ ಮಾಡಕತ್ತೀವಿ ಅಂತಂದ್ರ, ಟು ಎಕ್ಸ್ಪ್ರೆಸ್ legislative related different bills first time in the House of Lords. ಏನ್ರಿ ಶಾಸನೀಯ ವಿಷಯಕ್ಕೆ ಅನ್ವಯ ಆಗತಕ್ಕಂತಹ ವಿಧೇಯಕಗಳಲ್ಲ, ವಿಧೇಯಕಗಳನ್ನ ಮೊಟ್ಟ ಮೊದಲ ಬಾರಿಗೆ ಹೌಸ್ ಆಫ್ ಲಾರ್ಡ್ಸ್ ಮಂಡನೆ ಮಾಡಬಹುದು. ಮಂಡನೆ ಮಾಡ್ಲಿಕ್ಕೆ ಅಧಿಕಾರ ಅದ. ಕಾಮನ್ಸ್ ಹೆಂಗ್ ಅದನ್ನ ಶಾಸನೀಯ ವಿಷಯಗಳಿಗೆ ಸಂಬಂಧಪಟ್ಟಂಗ ವಿಧೇಯಕಗಳನ್ನ ಮಂಡನೆ ಮಾಡುವ ಅಧಿಕಾರವನ್ನ ಪಡ್ಕೊಂಡದಲ್ರಿ, ಜಸ್ಟ್ ಲೈಕ್ ಆಸ್ ಅದೇ ತರನಾಗಿ ಹೌಸ್ ಆಫ್ ಲಾರ್ಡ್ಸ್ ಪ್ರಥಮ ಬಾರಿಗೆ ಶಾಸನೀಯ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಧೇಯಕಗಳನ್ನ ಮಂಡಿಸ್ಲಿಕ್ಕೆ ಬರ್ತದ. ಮಂಡಿಸುವಂತಹ ಅಧಿಕಾರ ಅದಕ್ಕದ. ಸೊ ವಿಧೇಯಕವನ್ನ ಮಂಡಿಸಬಹುದು. After the expression of legislative related bill which is expressing by the House of Lords, that bill is going to the House of Commons for the approval. So this is a procedure. Procedure ಏನದರಿ? ಲಾರ್ಡ್ಸ್ ನೊಳಗ ಮಂಡನೆ ಆಯ್ತಾ, ಮಂಡನೆ ಆಗಿಬಿಟ್ಟು ಆದ ನಂತರ ಎಲ್ಲಿ ಹೋಗ್ತದ್ರಿ? ಲಾರ್ಡ್ಸ್ ನೊಳಗ ಮಂಡನೆ ಆದ ನಂತರ ಎಲ್ಲಿ ಕಳಿಸ್ತಾರ? ಕಾಮನ್ಸ್ಗೆ. ಎದಕ್ಕೆ? ಅಪ್ರೂವಲ್ಗೆ ಅಂತ ಕಳಿಸ್ತಾರ. ಸೊ ಅಪ್ರೂವಲ್ಗೆ ಅಂತ ಕಳಿಸಿದಾಗ ಕಾಮನ್ಸ್ ಅದಕ್ಕೆ ಅಪ್ರೂವಲ್ ಕೊಡಬಹುದು. ಕಾಮನ್ಸ್ ಅದಕ್ಕೆ ಅಪ್ರೂವಲ್ ಕೊಡಬಹುದು. ಅಪ್ರೂವಲ್ ಕೊಡಬಹುದು ಅಥವಾ ಕೊಡ್ಲಾರ್ದೇನೂ ಇರಬಹುದು. ಕಾಮನ್ಸ್ ಅಪ್ರೂವಲ್ ಕೊಡಬಹುದು ಅಥವಾ ಕೊಡ್ಲಾರ್ದೇನೂ ಇರಬಹುದು. ಇಫ್ ಕಾಮನ್ಸ್ is provide the approval to that legislative bill which is prepared by the House of Lords, in that situation, after the approval of House of Commons, so that bill is going to the King or Queen of Britain for the signature. After the signature of King or Queen of the Britain, no doubt that bill is implementing in the Britain. But suppose House of Commons is reject that bill. By suppose House of Commons is reject that bill. In that situation, there is no second opportunity to the House of Lords regarding to do the discussion on
that bill or that law and order or that related anything. So no doubt automatically that bill is cancelled after the rejection of a House of Commons, which is made by the House of Lords. ಲಾರ್ಡ್ಸ್ ಏನು ಬಿಲ್ ಅನ್ನು ರೆಡಿ ಮಾಡಿತ್ತು ಅಲ್ರಿ, ಮೊದಲ ಬಾರಿಗೆ ಮಂಡನೆ ಮಾಡಿತ್ತಲ್ಲ. ಸೊ ಆ ಬಿಲ್ಲು ಅಕಸ್ಮಾತ್ ಕಾಮನ್ಸಿನೊಳಗ ಅಪ್ರೂವಲ್ ಸಿಕ್ತು ಅಂದ್ರ ಅರಸ ಅಥವಾ ಅರಸಿಯ ಅಂಕಿತವನ್ನ ಪಡ್ಕೊಂಡ ಅದು ಜಾರಿಗೆ ಬರ್ತದ. ಮತ್ತಿಲ್ಲಿ ಕಾಮನ್ಸ್ ಅದನ್ನ ರಿಜೆಕ್ಟ್ ಮಾಡ್ತು, ಕಾಮನ್ಸ್ ಅದನ್ನ ತಳ್ಳಿ ಹಾಕ್ತಂದ್ರ, ಕಾಮನ್ಸ್ ಎರಡು ಅಧಿಕಾರದವ್ರಿ, ಅದಕ್ಕೆ ಅಪ್ರೂವಲ್ ಕೊಡ್ಬೋದು, ರಿಜೆಕ್ಟ್ ಮಾಡ್ಬೋದು. ಕಾಮನ್ಸ್ ಅದನ್ನ ತಳ್ಳಿ ಹಾಕ್ತು ಅಂದ್ರ ಅದ್ರ ಬಗ್ಗೆ ನಾವು ಇನ್ನಿಷ್ಟ ಚರ್ಚೆ ಮಾಡ್ತೀವಿ, ಅದನ್ನ ಇವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂತ ಹೇಳಿಬಿಟ್ಟ ವಿಚಾರ ವೈಖರಿಯನ್ನು ಕೈಕೊಳ್ಳಿಕ್ಕೆ ಬೇಡ, ಆ ತರನಾಗಿ ಆಲೋಚನೆ ಮಾಡ್ಲಿಕ್ಕೆ ಲಾರ್ಡ್ಸಿಗೆ ಇಲ್ಲಿ ಯಾವ ಅಧಿಕಾರನೂ ಇಲ್ಲ. ಕಾಮನ್ಸ್ ಅದನ್ನ ರಿಜೆಕ್ಟ್ ಮಾಡಿತ್ತಂದ್ರ ಅದು ಆಟೋಮೆಟಿಕ್ ಆ ಬಿಲ್ಲು ರದ್ದಾದಂಗನ ರೀ. ಆಟೋಮೆಟಿಕ್ ಆ ವಿಧೇಯಕ ಏನಾಗ್ತದ, ಸೊ ಕ್ಯಾನ್ಸಲ್ ಆಗ್ತದ. ಮತ್ತ ಇನ್ನಿಷ್ಟು ಮಟ್ಟಿಗೆ ಗಮನಿಸಿದಾಗ ಫಸ್ಟ್ ಟೈಮ್ legislative related bill is expressing by the House of Commons. ಮೊದಲ ಬಾರಿಗೆ ಹೌಸ್ ಆಫ್ ಕಾಮನ್ಸ್ ನೊಳಗೆ ಏನಾಗ್ತದ್ರಿ, ಬಿಲ್ ಅನ್ನ ವಿಶ್ಲೇಷಣೆ ಮಾಡ್ತಾರ. ಹೊಸದಾಗಿ ಯಾವುದೋ ಒಂದು ವಿಧೇಯಕವನ್ನ ಏನ್ ಮಾಡ್ತಾರ, ಎಕ್ಸ್ಪ್ರೆಸ್ ಮಾಡ್ತಾರ. ಸೊ ಎಕ್ಸ್ಪ್ರೆಸ್ ಆಯ್ತು ಅಂತಂದ್ರ ಅದನ್ನ ಮಂಡನೆ ಮಾಡಿದ್ರು ಅಂತಂದ್ರ ನೆಕ್ಸ್ಟ್ ಕಾಮನ್ಸಿನ ಒಪ್ಪಿಗೆಯನ್ನ ಪಡ್ಕೊಂಡ್ ಬಿಟ್ಟ ಆದ ನಂತರ ಆ ಬಿಲ್ ಅನ್ನು ಎಲ್ಲಿ ಕಳಿಸ್ತಾರ್ರಿ, ಲಾರ್ಡ್ಸ್ ವಿಧೇಯಕವನ್ನ ಮಂಡನೆ ಮಾಡಿದ್ಮೇಲೆ ಲಾರ್ಡ್ಸಿನ ಎಲ್ಲಾ ಸದಸ್ಯರು ಒಪ್ಪಿಗೆ ಕೊಟ್ಟು ಎಲ್ಲಿ ಕಳಿಸ್ತಾರ, ಕಾಮನ್ಸ್ ಕಳಿಸ್ತಾರ. ಹಂಗ ಕಾಮನ್ಸ್ ಲೆಜಿಸ್ಲೇಟಿವ್ ರಿಲೇಟೆಡ್ ಒಂದು ಬಿಲ್ ಅನ್ನ ಫಸ್ಟ್ ಟೈಮ್ ಎಕ್ಸ್ಪ್ರೆಸ್ ಮಾಡಿತಂದ್ರ after the approval of all members of the House of Commons, no doubt that bill is going to the House of Lords. ಹೋಗ್ತದ, ಅದಕ್ಕಂದು ಕಳಿಸ್ಕೊಡ್ತಾರ, ಹೌಸ್ ಆಫ್ ಕಾಮನ್ಸ್ ಕಳಿಸ್ಕೊಡ್ತಾರ. ಎದಕ್ರಿ, ಅಪ್ರೂವಲ್ಗೋಸ್ಕರ ಅಂತ. ಅಪ್ರೂವಲ್ಗೋಸ್ಕರ ಅಂತ ಕಳಿಸ್ಕೊಟ್ಟಾಗ ಸೊ ಇಫ್ ಹೌಸ್ ಆಫ್ ಲಾರ್ಡ್ಸ್ is provide the approval to that bill which is made by the House of Commons. After the approval of that bill is no doubt goes to the King or Queen of Britain for the signature or for the approval. After the signature of that King or Queen of Britain, so which bill is made by the House of Commons first time, that bill is implementing in the Britain. ನೋಡ್ರಿ, ಕಾಮನ್ಸ್ಗೆ ಎಂತ ಅಧಿಕಾರ ಅದ ಅಂತಂದ್ರ ಶಾಸನೀಯ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ವಿಧೇಯಕವನ್ನು ಮಂಡಿಸಿಬಿಟ್ಟ ಆದ ನಂತರ ಲಾರ್ಡ್ಸ್ ಅದಕ್ಕೆ ಅಪ್ರೂವಲ್ ಕೊಟ್ಟು ಅಂದ್ರ ಅಪ್ರೂವಲ್ ಕೊಟ್ಬಿಟ್ಟ ಆದ ನಂತರ ಸಂದೇಹನ ಇಲ್ರಿ, ಅರಸ ಅಥವಾ ಅರಸಿಯ ಅಂಕಿತಕ್ಕ ಅಂತ ಹೋಗತಿ. ಅರಸ ಅದಕ್ಕೆ ಅಂಕಿತ ಗೈದ್ನ ಇಲ್ಲ ಅರಸಿ ಅದಕ್ಕೆ ಅಂಕಿತ ಗೈದ್ಲು ಅಂತಂದ್ರ ಆ ಯಾವ ವಿಧೇಯಕ ಕಾಮನ್ಸಿನಿಂದ ಮೊಟ್ಟ ಮೊದಲ ಬಾರಿಗೆ ಮಂಡನೆ ಆಗಿರ್ತದ್ಲ ಆ ವಿಧೇಯಕ ಜಾರಿಗೆ ಬರ್ತದ. ಆ ವಿಧೇಯಕ ಸೊ ಬ್ರಿಟನ್ ಒಳಗ ಅಸ್ತಿತ್ವಕ್ಕೆ ಬರ್ತದ. ಇದು ಯಾವಾಗ, ಲಾರ್ಡ್ಸ್ ಅದಕ್ಕೆ ಅಪ್ರೂವಲ್ ಕೊಡ್ಬೇಕು. ಕಾಮನ್ಸ್ನಾಗ ಅಪ್ರೂವಲ್ ಸಿಕ್ಕಾದಂತ ಲಾರ್ಡ್ಸ್ ಅದಕ್ಕೆ ಅಪ್ರೂವಲ್ ಕೊಡ್ಬೇಕ್ರಿ. By suppose House of Lords is reject that bill which is made by the House of Commons. ಕಾಮನ್ಸ್ ಅದಲ್ರಿ, ಕಾಮನ್ಸ್ ರೆಡಿ ಮಾಡಿರ್ತಕ್ಕಂತಹ ವಿಧೇಯಕವನ್ನ ಆ ಬಿಲ್ ಅನ್ನ ಸೊ ಅಕಸ್ಮಾತ್ ಹೌಸ್ ಆಫ್ ಲಾರ್ಡ್ಸ್ ತಳ್ಳಿ ಹಾಕಿತು, ಅದನ್ನ ರಿಜೆಕ್ಟ್ ಮಾಡಿತು ಅಂತಂದ್ರ ಬೇಡ,
ಆ ಕುರಿತು ಯಾವುದೇ ಕ್ರಮವನ್ನ ಕೈಕೊಳ್ಳಿಲ್ಲ, ಕಾಮನ್ಸ್ ನ್ಯೂಟ್ರಲ್ ಉಳ್ಕೋಬಹುದಿಲ್ಲ, ಸಾರಿ ಲಾರ್ಡ್ಸ್ ನ್ಯೂಟ್ರಲ್ ಉಳ್ಕೋಬಹುದು. ಲಾರ್ಡ್ಸ್ ಆ ಬಗ್ಗೆ ಏನು ಎಕ್ಸ್ಪ್ರೆಷನ್ ಮಾಡ್ಲಾರ್ದೆ ನ್ಯೂಟ್ರಲ್ ಉಳ್ಕೋಬಹುದ್ರಿ. ಆ ಅಧಿಕಾರದ ಅದಕ್ಕೆ ರಿಜೆಕ್ಷನ್ ಅಥಾರಿಟಿ ಐತಿ. ಆ ಬಿಲ್ ಅನ್ನ ತಳ್ಳಿ ಹಾಕ್ತಕ್ಕಂತ ಅಧಿಕಾರದ ಲಾರ್ಡ್ಸ್ಗೆ, ಕಾಮನ್ಸ್ ಸೃಷ್ಟಿ ಮಾಡಿರ್ತಕ್ಕಂಥ ಬಿಲ್ ಅನ್ನ. ಜೊತೆಗ್ರಿ ಆ ಬಗ್ಗೆ ಏನು ಹೇಳಲಾರ್ದೆ ನ್ಯೂಟ್ರಲ್ ಅನ್ನು ಉಳ್ಕೊಳ್ಬಹುದು. ಸೊ ಯಾವುದೇ ಕ್ರಮವನ್ನ ಕೈಗೊಳ್ಳಾರ್ದೆ ನ್ಯೂಟ್ರಲ್ ಉಳ್ಕೊಂತು ಅಂತಂದ್ರ ಸೊ ಅವಾಗ ಏನ್ ಮಾಡೋದು ಅಂತ ನೋಡ್ರಿ. ಹೌಸ್ ಆಫ್ ಲಾರ್ಡ್ಸ್ ಹೊರಡಿಸಿದ ವಿಧೇಯಕವನ್ನ ಹೌಸ್ ಆಫ್ ಕಾಮನ್ಸ್ ರಿಜೆಕ್ಟ್ ಮಾಡ್ತು ಅಂದ್ರೆ ಏನಾಕತಿ? ಲಾರ್ಡ್ಸ್ ಹೊರಡಿಸಿದ ವಿಧೇಯಕವನ್ನ ಕಾಮನ್ಸ್ ರಿಜೆಕ್ಟ್ ಮಾಡ್ರಿ ಏನಾಕತ್ರಿ? ಮುಂದಿನ ಕ್ರಮಕ್ಕೆ ಯಾವ ಅವಕಾಶನೂ ಇಲ್ಲ, ಆ ಬಿಲ್ಲು ಸೊ ರದ್ದಾಗ್ತದ. ಮತ್ತಿಲ್ಲಿ ಕಾಮನ್ಸೇ ಹೊರಡಿಸಿದ ವಿಧೇಯಕ ಲಾರ್ಡ್ಸ್ ನ ಅಪ್ರೂವಲ್ ಅಂತ ಬಂದಾಗ ಲಾರ್ಡ್ಸ್ ಅದನ್ನ ತಳ್ಳಿ ಹಾಕಿತು, ಅಥವಾ ಆ ಬಗ್ಗೆ ಏನ್ ಎಕ್ಸ್ಪ್ಲನೇಷನ್ ಕೊಡ್ಲಿಲ್ಲ, ನ್ಯೂಟ್ರಲ್ ಉಳ್ಕೊಂತು, ಯಾವ ಕ್ರಮನೂ ಕೈಕೊಳ್ಳಿಲ್ಲ ಅಂತಂದ್ರೆ ಅದು ಕಾಮನ್ಸ್ ಹೊರಡಿಸಿರ್ತಕ್ಕಂತ ಬಿಲ್ ಅದಲ್ರಿ, ರಿಜೆಕ್ಟ್ ಆಗಂಗಿಲ್ಲ, ಅದು ರದ್ದಾಗಂಗಿಲ್ಲ, ಅದು ಕ್ಯಾನ್ಸಲ್ ಆಗಂಗಿಲ್ಲ. ಬಟ್ ಅದಕ್ಕೆ ಒಂದು ಸಿಸ್ಟಮ್ ಅದ. ಏನ್ ಸಿಸ್ಟಮ್ ಅದ ಅಂತಂದ್ರ ಕಾಮನ್ಸ್ ನಿಂದ, ಹೌಸ್ ಆಫ್ ಕಾಮನ್ಸ್ ನಿಂದ ನೆಕ್ಸ್ಟ್ ಏನ್ ಸೆಷನ್ ನಡೀತಿಲ್ಲ, ಮುಂದಿನ ಅಧಿವೇಶನ ನಡೀತದಲ್ಲ, ಆ ಮುಂದಿನ ಅಧಿವೇಶನದೊಳಗ 2 ಬಾರಿ ಆ ವಿಧೇಯಕ ಪಾಸ್ ಆಯ್ತು ಅಂತಂದ್ರ, 2 ಬಾರಿ ಆ ವಿಧೇಯಕ ಪಾಸ್ ಆಯ್ತು ಅಂದ್ರ ಅರಸನ ಅಂಕಿತವನ್ನ ಪಡ್ಕೊಂಡ ಆ ವಿಧೇಯಕ ಶಾಸನವಾಗಿ ಅಥವಾ ಕಾಯ್ದೆಯಾಗಿ ರೂಪುಗೊಳ್ತದ. ಸೊ ಇಲ್ಲಿ ರಿಜೆಕ್ಷನ್ ಅಥಾರಿಟಿ ಐತಿ, ಆ ಲಾರ್ಡ್ಸ್ಗೆ ರಿಜೆಕ್ಟ್ ಮಾಡುವಂತ ಅಥಾರಿಟಿ ಅದ. ಇದು ಫಾರ್ಮಲ್ ಆಗಿ ಮಾತ್ರ ರೀ. ಆಮೇಲೆ ಆ ಕುರಿತು ಯಾವುದೇ ಎಕ್ಸ್ಪ್ಲನೇಷನ್ ಕೊಡ್ಲಾರ್ದೇನೂ ಇರಬಹುದು, ನ್ಯೂಟ್ರಲ್ ಆಗಿ ಉಳ್ಕೋಬಹುದು. ನ್ಯೂಟ್ರಲ್ ಉಳ್ಕೊಂತು ಏನು ಎಕ್ಸ್ಪ್ಲನೇಷನ್ ಕೊಡ್ಲಿಲ್ಲ ಅಂತಂದ್ರೆ ಕಾಮನ್ಸ್ ಅದ್ರ ಬಗ್ಗೆ ತರೀಕೆಡಿಸ್ಬೇಕು ಹೋಗಂಗಿಲ್ಲ. ಸೊ ನೆಕ್ಸ್ಟ್ ಏನ್ ಸೆಷನ್ ನಡೀತದಲ್ಲ, ಆ ಸೆಷನ್ ಒಳಗ 2 ಬಾರಿ ಅದಕ್ಕೆ ಅಪ್ರೂವಲ್ ಸಿಕ್ತಂದ್ರ, 2 ಬಾರಿ ಅದನ್ನ ಅಪ್ರೂವಲ್ ಅಂತ ಕಳಿಸ್ತಾರ, 2 ಬಾರಿ ಅಪ್ರೂವಲ್ ಸಿಕ್ತಂದ್ರ ಆಫ್ಟರ್ ದಟ್ ಅಪ್ರೂವಲ್, that 2 time approval, no doubt, so that bill is get the signature of a king or a queen of Britain and finally implementing in the Britain. ಸಂದೇಹ ಇಲ್ರಿ, 2 ಬಾರಿ ಅದಕ್ಕೆ ಅಪ್ರೂವಲ್ ಸಿಕ್ತು ಅಂತಂದ್ರೆ ಏನಾಗ್ತದ, ಅರಸನ ಅಥವಾ ಅರಸಿಯ ಅಂಕಿತವನ್ನ ಪಡ್ಕೊಂತತಿ. ಅರಸ ಅಥವಾ ಅರಸಿಯ ಅಂಕಿತವನ್ನ ಪಡ್ಕೊಂಡ ಯಾವ ವಿಧೇಯಕವನ್ನ ಕಾಮನ್ಸ್ ಮೊದಲಿಗೆ ಹೊರಡಿಸಿರ್ತದಲ್ಲ, ಆ ವಿಧೇಯಕ ಕಾನೂನಾಗಿ ಬ್ರಿಟನ್ ಒಳಗ ಜಾರಿಗೆ ಬರ್ತದ. ಮತ್ತೆ ಇದು 2 ಬಾರಿ ಪಾಸ್ ಆಗ್ಬೇಕು ಅಂತ ಹೇಳಿದೆ ನಾನು. ಅಕಸ್ಮಾತ್ 2 ಬಾರಿ ಪಾಸ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? 2 ಬಾರಿ ಪಾಸ್ ಆಗ್ಬೇಕು ಅಂತ ಹೇಳಿ, 2 ಬಾರಿ ಪಾಸ್ ಆದ್ರೆ ಅರಸನ ಅಂಕಿತ ಅಥವಾ ಅರಸಿಯ ಅಂಕಿತ ಜೊತೆಗೆ ಅದು ಜಾರಿಗೆ ಬರ್ತದೆ ಅಂತ ಹೇಳಿ ನಾನು. ಬೈ ಸಪೋಸ್ that bill is not passed 2 time in the upcoming session, ರಿಜೆಕ್ಷನ್ ಆಗ್ಬಿಟ್ಟ ಆದ ನಂತರ ಮುಂಬರ್ತಕ್ಕಂಥ ಒಂದು ವಿಧೇಯಕ, ಸಾರಿ ಯಾವ್ದ್ರಿ ಅಧಿವೇಶನದೊಳಗ 2 ಬಾರಿ ಪಾಸ್ ಆಗ್ಲಿಲ್ಲ ಅಂತಂದ್ರ, 2 ಬಾರಿ ಪಾಸ್ ಮಾಡ್ಲಿಲ್ಲ ಅಂತಂದ್ರೆ ಅದನ್ನ, ಸೊ ಅವಾಗ ಏನಾಗ್ತದ ಅಂತ. 2 ಟೈಮ್ ಪಾಸ್ ಆದ್ರ ಇಂಪ್ಲಿಮೆಂಟ್ ಆಕೈತ್ರಿ, ಇಂಪ್ಲಿಮೆಂಟ್ ಆಗ್ತದ, ಆಗ್ಲೇಬೇಕು. ಸೊ ಒಂದ್ಸರಿ ಅಪ್ರೂವಲ್ ಸಿಗುತ್ತೆ, ಒಂದ್ಸರಿ ಪಾಸ್ ಆಕೈತಿ, 2ನೇ ಬಾರಿ ಪಾಸ್ ಆಗಂಗಿಲ್ಲ, ಅವಾಗ ಏನಾಕೈತಿ ಅಂತ ಹಣೆ ಬರ.
ಯಾವ್ದ್ರಿದು? ಕಾಮನ್ಸ್ ಸಭೆ ಹೊರಡಿಸಿರ್ತಕ್ಕಂತಹ ವಿಧೇಯಕ, ಶಾಸನೀಯ ವಿಷಯಕ್ಕೆ ಸಂಬಂಧಪಟ್ಟಂತ ವಿಧೇಯಕ. ಸೊ 2ನೇ ಬಾರಿ ಪಾಸ್ ಆಗ್ಲಿಲ್ಲ. ಮೊದಲನೇ ಬಾರಿ ಪಾಸ್ ಆಗ್ತು, 2ನೇ ಬಾರಿ ಪಾಸ್ ಆಗ್ಲಿಲ್ಲ. ಬೇಡ, 2 ಬಾರಿ ಪಾಸ್ ಆಗ್ಲಿಲ್ಲ ಅಂತ ಇಟ್ಕೊಂಡ್ರಿ, ಮಂಡನೆದೇ ಆಗಿರ್ತದ. ಸೊ 2ನೇ ಬಾರಿ ಅಥವಾ 2 ಬಾರಿ ಪಾಸ್ ಆಗ್ಲಿಲ್ಲ ಅಂದ್ರೆ ಎಸ್ ಸರ್, ಇಲ್ಲ ಸರ್. ಸೊ 2ನೇ ಬಾರಿ ಅಥವಾ 2 ಬಾರಿ ಅದು ಪಾಸ್ ಆಗ್ಲಿಲ್ಲ ಅಂತಂದ್ರೆ no doubt that bill is passed after the 1 year, after a year or after 1 year along with the signature of king or queen of the Britain. ಮೊದಲನೇ ಬಾರಿ ಪಾಸ್ ಆಗೈತ್ರಿ, 2ನೇ ಬಾರಿ ಪಾಸ್ ಆಗಿಲ್ಲ. 2ನೇ ಬಾರಿ ಪಾಸ್ ಆಗಿಲ್ಲ ಅಂದ್ರ ತಕ್ಷಣ ಅದು ಇಂಪ್ಲಿಮೆಂಟ್ ಆಗಂಗಿಲ್ಲ. 1 ವರ್ಷದವರೆಗೆ ಅದನ್ನ ಕಾಯ್ಬೇಕು. 1 ವರ್ಷ ಆಗ್ತಿದ್ದಂಗ ಅರಸ ಅಥವಾ ಅರಸಿಯ ಅಂಕಿತವನ್ನ ಅದಕ್ಕೆ ಗೈದ ಅದನ್ನ ಜಾರಿಗೆ ತರ್ತಾರ. ಬೇಡ, ಮೊದಲನೇ ಬಾರಿನೂ ಅದು ಪಾಸ್ ಆಗಿಲ್ಲ, ಸೊ 2ನೇ ಬಾರಿನೂ ಅದು ಪಾಸ್ ಆಗಿಲ್ಲ. ಬಟ್ ಅದನ್ನ ಮಂಡನೆ ಮಾಡಿದ್ದಾರ. ಯಾವಾಗ್ರಿ? ಲಾರ್ಡ್ಸ್ ರಿಜೆಕ್ಟ್ ಮಾಡಿಬಿಟ್ಟು ಆದ ನಂತರ ಅದನ್ನ ಮಂಡನೆ ಮಾಡಿದ್ದಾರ ಅಂತಂದಾಗ, ಆ ಮಂಡನೆ ಮಾಡಿರ್ತಕ್ಕಂತಹ ವೇಳೆಯೊಳಗ 2 ಸರಿ ಅದು ಪಾಸ್ ಆಗಿಲ್ಲ ಅಂತಂದ್ರು 1 ವರ್ಷದ ತರುವಾಯ ಅರಸ ಅಥವಾ ಅರಸಿಯ ಅಂಕಿತದ ಜೊತೆಗೆ ಅದು ಜಾರಿಗೆ ಬರ್ತದ. ಸೊ ಹಾಗಾದ್ರೆ ಇಲ್ಲಿ ಲಾರ್ಡ್ಸಿಗೆ ಏನ್ ಅಧಿಕಾರ ಐತೆ ಅನ್ನಂಗತ್ರಿ? ಲೆಜಿಸ್ಲೇಟಿವ್ ರಿಲೇಟೆಡ್ ಅಥಾರಿಟಿ ಏನದ ಇದಕ್ಕ ಲಾರ್ಡ್ಸಿಗೆ? ಲಾರ್ಡ್ಸಿಗೆ ಇದ್ದಂತಹ ಅಧಿಕಾರ ಬಹಳ ಅಂದ್ರೆ ಬಹಳಷ್ಟು ಕಡಿಮೆ. ಏನ್ ಅಧಿಕಾರ ಅದರಿ? ಸೊ ವಿಧೇಯಕವನ್ನ ತಡೆ ಹಿಡಿಯೋದು, ಡಿಲೇ ಮಾಡೋದು ಅಷ್ಟೇ. ಅದನ್ನ ಈಗ ರಿಜೆಕ್ಟ್ ಮಾಡಿತ್ತು ಅಂತಂದ್ರೆ ಏನಾಕತ್ರಿ, ಮತ್ತೆ ಮುಂದಿನ ಸೆಷನ್ವರೆಗೂ ಅದು ಸೊ ಡಿಲೇ ಆಗ್ತದ. ಬೇಡ, ಅದ್ರ ಬಗ್ಗೆ ಏನು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಅಂತಂದ್ರೂ ಮುಂದಿನ ಸೆಷನ್ವರೆಗೂ ಅದು ಡಿಲೇ ಆಗ್ತದ. ಇಂಥ ಅಥಾರಿಟಿ ಅದ. ಇದನ್ನ ಬಿಟ್ರೆ ಮೊದಲ ಬಾರಿಗೆ ಏನ್ ಮಾಡ್ಬೋದು ಅಂದ್ರ ಶಾಸನೀಯ ವಿಷಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಧೇಯಕವನ್ನ ಮಂಡನೆ ಮಾಡಬಹುದು. ಸೊ ಇಷ್ಟನ್ನ ಹೊರತುಪಡಿಸಾದ್ರೆ ಬಹುತೇಕ ಹೆಚ್ಚಿನ ಅಧಿಕಾರಗಳು ಅಂತ ಹೇಳ್ಬಿಟ್ಟ ಇಲ್ಲಿ ಹೌಸ್ ಆಫ್ ಲಾರ್ಡ್ಸ್ಗೆ ಇಲ್ವೇ ಇಲ್ಲ. ಸೊ ದಿಸ್ ಈಸ್ ಲೆಜಿಸ್ಲೇಟಿವ್ powers or legislative functions of the House of Lords. Then next one is here financial powers. Financial powers. ಹಣಕಾಸು ಅಧಿಕಾರಗಳು ಅಂತ. Financial related bills are mandatorily expressing first time only in the House of Commons, which is representative chamber of the British Parliament, and there is no authority to express the financial related bills to the House of Lords. ಹಣಕಾಸು ವಿಷಯಕ್ಕೆ ಅನ್ವಯ ಆಗತಕ್ಕಂತಹ ಯಾವುದೇ ವಿಧೇಯಕವನ್ನ ಮೊಟ್ಟ ಮೊದಲ ಬಾರಿಗೆ ಮಂಡನೆ ಮಾಡ್ತಕ್ಕಂತಹ ಅಧಿಕಾರ ಕಡ್ಡಾಯವಾಗಿ ಯಾವುದಕ್ಕದ ಅಂತಂದ್ರಿ
ಜನತಾ ಪ್ರತಿನಿಧಿಗಳಿಂದ ಕೂಡಿರ್ತಕ್ಕಂತಹ ಸಭೆ ಐತಲ್ಲ, ಸಾಮಾನ್ಯರ ಸಭೆ ಅಂತ ಕರಿತಾರಲ್ಲ, ಹೌಸ್ ಆಫ್ ಕಾಮನ್ಸ್. ಕಾಮನ್ಸಿಗೆ ಮಾತ್ರ ಅದ. ಕಾಮನ್ಸ್ ಅನ್ನ ಹೊರತುಪಡಿಸಿ ಸೊ ಲಾರ್ಡ್ಸು, ಹೌಸ್ ಆಫ್ ಲಾರ್ಡ್ಸು ಇಲ್ಲಿ ಯಾವುದೇ ರೀತಿಯ ಹಣಕಾಸು ವಿಷಯಕ್ಕೆ ಅನ್ವಯ ಆಗತಕ್ಕಂತಹ ವಿಧೇಯಕವನ್ನ ಮೊಟ್ಟ ಮೊದಲ ಬಾರಿಗೆ ಮಂಡನೆ ಮಾಡಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಹಾಗಾದ್ರೆ ಏನ್ ಅಧಿಕಾರದಂತ? ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟಂಗ ಏನ್ ಅಧಿಕಾರವನ್ನಾದ್ರೂ ಇದು ಕಂಡುಕೊಂಡದ ಅಂತ ನೋಡಿದ್ವಿ ಅಂದ್ರೆ, ಫೈನಾನ್ಸಿಯಲ್ ಬಿಲ್ is made by the House of Commons first time. After the approval of House of Commons, or after the approval of all members of the House of Commons. For the approval to send that bill to the House of Lords. This is a procedure of lawmaking system. ಹಣಕಾಸು ವಿಧೇಯಕವನ್ನ ಅಲ್ಲಿ ಯಾವ್ದ್ರಿ ಸಾಮಾನ್ಯ ಸಭೆಯೊಳಗ ಮಂಡನೆ ಮಾಡಿಬಿಟ್ಟು ಆದ ನಂತರ ಅಲ್ಲಿಯ ಸದಸ್ಯರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಅದಕ್ಕೆ ಅಪ್ರೂವಲ್ ಕೊಡ್ತಾರ, ಅದನ್ನ ಒಪ್ಕೊಂತಾರ. ಒಪ್ಕೊಂಡ್ ಆದ ನಂತರ ಏನ್ ಮಾಡ್ತಾರ್ರಿ, ಮೇಲ್ ಸದನ ಅಂತ ಐತಲ್ಲ, ದ್ವಿತೀಯ ಸದನ. ಸೊ ಒಂದ್ ಟೈಮಿಗೆ ಜಗತ್ತಿನಲ್ಲಿ ಅದ್ವಿತೀಯ ಸದನ. ಎಲ್ಲಿವರೆಗೂ ಅದ್ವಿತೀಯ ಸದನವಾಗಿತ್ತಂದ್ರ ಅಪ್ ಟು 1911 ಆಕ್ಟ್ ಏನ್ ಇಂಪ್ಲಿಮೆಂಟ್ ಆಯ್ತಲ್ಲ ಬ್ರಿಟನ್ ಒಳಗ, ಅಲ್ಲಿವರೆಗೂ. ಸೊ ಆ ದ್ವಿತೀಯ ಸದನಕ್ಕೆ ಅದನ್ನ ಕಳಿಸ್ಕೊಡ್ತಾರ, ಎದಕ್ಕ ಅಪ್ರೂವಲ್ ಮಾಡ್ಲಕ್ಕ ಅಂತ. ಅದೊಂದು ಪ್ರಕ್ರಿಯೆ, ಆ ತರನಾಗೇನದ ಕಾನೂನನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅದು. ಸೊ ಅಪ್ರೂವಲ್ ಅಂತ ಕಳಿಸ್ಕೊಟ್ಟಾಗ ಲಾರ್ಡ್ಸ್ has authority to control that financial related bill which is made by the House of Commons up to 1 महीना तक. There is no authority to reject that financial bill to the House of Lords, and there is no to provide the different comments on that financial bills to the House of Lords. ಲಾರ್ಡ್ಸ್ ಏನ್ ಅಧಿಕಾರ ಹೊಂದಿದ, ಏನ್ ಅಧಿಕಾರ ಹೊಂದಿಲ್ಲ ಅಂತೇಳಿ ಗಮನಿಸಕತ್ತೀವಿ ಅಂದ್ರಿ, ಹಣಕಾಸು ವಿಷಯಕ್ಕೆ ಅನ್ವಯ ಆಗತಕ್ಕಂತ ಒಂದೇನ ವಿಧೇಯಕಗಳ ಕುರಿತು. ಸೊ ಕಾಮನ್ಸ್ ಒಪ್ಪಿಗೆ ಆಗಿಬಿಟ್ಟು ಆದ ನಂತರ ಲಾರ್ಡ್ಸಿನ ಒಪ್ಪಿಗೆಗೆ ಅಂತ ಬಂದಿರ್ತಲ್ರಿ, ಒಪ್ಪಿಗೆಗೆ ಅಂತ ಬಂದಾಗ ಅದನ್ನ ತಿರಸ್ಕರಿಸ್ತಕ್ಕಂತಹ ಅಧಿಕಾರ ಲಾರ್ಡ್ಸಿಗಿಲ್ಲ, ತಿರಸ್ಕರಿಸಕ್ ಬರಂಗಿಲ್ರಿ. ಬಜೆಟ್ ಸಂಬಂಧಪಟ್ಟಂಗನು ಹಂಗ ಅದಕ್ಕೆ ಅಧಿಕಾರದ, ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಸೊ ಆ ಫೈನಾನ್ಸಿಯಲ್ ಏನ್ ವಿಷಯಕ್ಕೆ ಸಂಬಂಧಪಟ್ಟಂತ ಬಿಲ್ಗಳನ್ನ ಸೊ ತಳ್ಳಿ ಹಾಕ್ಲಿಕ್ಕೆ ಬರಂಗಿಲ್ಲ. ಕಾಮನ್ಸ್ ಏನ್ ಬಿಲ್ ಮಾಡಿದಲ್ರಿ, ಹಣಕಾಸು ವಿಷಯದ ಬಿಲ್ಲು ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ನಾವು ಅದಕ್ಕೆ ಅಪ್ರೂವಲ್ ಕೊಡಂಗಿಲ್ಲ, ಅದನ್ನ ರಿಜೆಕ್ಟ್ ಮಾಡ್ತೀವಿ ಅಂತ ರಿಜೆಕ್ಟ್ ಮಾಡ್ಲಿಕ್ಕೆ ಬರಂಗಿಲ್ಲ, ಆ ಅವಕಾಶ ಇಲ್ಲ. ಆಮೇಲೆ ಅದ್ರ ಮೇಲೆ ಏನಾರ ಕಮೆಂಟ್ಸ್ ಮಾಡೋದು. ಸೊ ಬಿಲ್ನೊಳಗೆ ಅಂಕಿ ಅಂಶಗಳು ಬೇಡ, ಬಿಲ್ನೊಳಗೆ ಏನಾದ್ರು ಕೆಲವೊಂದಿಷ್ಟು ಬದಲಾವಣೆಗಳು ಅಂತ ಹೇಳ್ಬಿಟ್ಟು ಮಾಡ್ಬೇಕು ಅಂತೇಳಿ ಕಮೆಂಟ್ಸ್ ಮಾಡ್ಲಿಕ್ಕೆ, ಸೊ ಆ ಅವಕಾಶನೂ ಆ ಅಧಿಕಾರನೂ ಅದಕ್ಕಿಲ್ಲ. ಮತ್ತೆ ಏನು ಮಾಡಬಹುದು ಅಂತಂದ್ರೆ, ಟು ಕಂಟ್ರೋಲ್ ದ್ಯಾಟ್ ಬಿಲ್ ಫಾರ್ 1 month ಓನ್ಲಿ. ಒಂದು ತಿಂಗಳವರೆಗೆ, ಒಂದು ತಿಂಗಳ ಕಾಲಾವಧಿಯವರೆಗೆ ಅದನ್ನ ಏನ್ ಮಾಡ್ಬೋದ್ರಿ, ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಧೇಯಕ ಸಾಮಾನ್ಯ ಸಭೆಯಿಂದ ಮಂಡನೆಗೆ ಒಪ್ಪಿಗೆಗೆ ಅಂತ ಬಂದಿರ್ತದಲ್ಲ, ಆ ಸಂದರ್ಭದೊಳಗೆ ಬಂದ್ ಡೇಟ್ ಹಿಡ್ಕೊಂಡ್ರೆ, ಯಾವತ್ತಿನ ಡೇಟಿಗೆ ಬಂದಿರ್ತದೆ, ಇವತ್ತು ತಾರೀಕು 5 ಅಂದಲ್ರಿ,
ಇವತ್ತು ತಾರೀಖು 5 ಅಂತಂದ್ರೆ ಮುಂದಿನ 5ನೇ ತಾರೀಕಿನವರೆಗೂ ಸೊ ಅದನ್ನು ತಡೆ ಹಿಡಿಬಹುದು. ಇಷ್ಟ ಅಧಿಕಾರ ಅದ. After the completion of 30 days or 1 month, there is no more authority to control that bill to the House of Lords. ಅದಕ್ಕಿಂತ ಹೆಚ್ಚಿನ ದಿವಸ ಇಲ್ಲರಿ ಇನ್ನೊಂದು ತಿಂಗಳು ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನ ಇನ್ನೊಂದು ತಿಂಗಳು ತಡೆ ಹಿಡ್ತೀನಿ ಅಂತಂದ್ರೆ ತಡೆ ಹಿಡ್ಲಿಕ್ಕೆ ಅವಕಾಶ ಅಥವಾ ಅಧಿಕಾರ ಅದಕ್ಕೆ ಇಲ್ಲವೇ ಇಲ್ಲ. ಒಂದು ತಿಂಗಳು ಆಯ್ತು ಅಂತಂದ್ರೆ ಲಾರ್ಡ್ಸ್ ಅದಕ್ಕೆ ಅಪ್ರೂವಲ್ ಕೊಡ್ಲಿ ಕೊಡ್ಲಾರ್ದ ಬಿಟ್ಟಿರ್ಲಿ. ಕಾಮನ್ಸ್ ಏನ್ ಮಾಡ್ತದ್ರಿ, ನೆಕ್ಸ್ಟ್ ಪ್ರೊಸೀಜರ್ನ ಫಾಲೋ ಮಾಡ್ತದ. ನೆಕ್ಸ್ಟ್ ಪ್ರೊಸೀಜರ್ ಫಾಲೋ ಮಾಡಿ with the signature of king or queen implement that financial related bill. ಅದ ಒಪ್ಲಾರ್ದ ಇರ್ಲಿ, ತಿಂಗಳಾಗ್ತಿದ್ದಂಗೆ ಅದಕ್ಕೆ ಒಪ್ಪಿಗೆ ಕೊಡ್ಬೇಕು. ಸಾಮಾನ್ಯವಾಗಿ ಕೊಡ್ತದ. ಯಾಕಂದ್ರೆ ಕೊಡ್ಲಾರ್ದ ಇದ್ರು ಇದು ಹೆಂಗೋ ಅದನ್ನ ಜಾರಿಗೆ ತರ್ತದ ಅಂತ ಹೇಳ್ಬಿಟ್ಟು ಕೊಟ್ರೆ ಒಂದು ಸ್ವಲ್ಪ ಏನಾಗ್ತದ್ರಿ, ರೆಸ್ಪೆಕ್ಟರೇ ಉಳಿತದ. ಲಾರ್ಡ್ಸಿಗೆ ಅಪ್ರೂವಲ್ ಕೊಡ್ತದ. ಸೊ ಅಪ್ರೂವಲ್ ಕೊಟ್ಟು ನೋ ಪ್ರಾಬ್ಲಮ್. ಅರಸ ಅಥವಾ ಅರಸಿಯ ಅಂಕಿತದೊಂದಿಗೆ ಹಣಕಾಸು ವಿಧೇಯಕವನ್ನ ಏನ್ ಮಾಡ್ತಾರ, ಜಾರಿಗೊಳಿಸ್ತಾರ. ಅಪ್ರೂವಲ್ ಕೊಡ್ಲಿಲ್ಲ ಅಂತಂದ್ರು ಕಾಮನ್ಸ್ ಆ ಹಣಕಾಸು ವಿಧೇಯಕವನ್ನ ಏನ್ ಮಾಡ್ತಂದ್ರ ಅರಸ ಅಥವಾ ಅರಸಿಯ ಸಿಗ್ನೇಚರ್ ಪಡ್ಕೊಂಡ್ಬಿಟ್ಟ ಜಾರಿಗೆ ತರುವಂತ ಕಾರ್ಯ ಮಾಡ್ತದ. ಸೊ 1 ಮಂತ್ ಕಂಟ್ರೋಲ್ ಮಾಡೋದು ಅಷ್ಟ ರೀ. ಇಷ್ಟ ಅಧಿಕಾರ ಮಾತ್ರ ಇದಕ್ಕೆ ಲಾರ್ಡ್ಸ್ಗೆ ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟಂಗ ಅದ. ಇದು ಬಿಟ್ರೆ ಇನ್ನೊಂದು ಸ್ವಲ್ಪ ಏನಂದ್ರ ಟು ಕಂಟ್ರೋಲ್ ದ ಬಜೆಟ್, ಅಪ್ ಟು 1 ಮಂತ್ ಓನ್ಲಿ. ಬಜೆಟ್ ಅನ್ನು ನಿಯಂತ್ರಿಸ್ತದ್ರಿ. ಬಜೆಟ್ ಅನ್ನು ತಡೆ ಹಿಡಿತದ. ಎಲ್ಲಿವರೆಗೂ? 1 ತಿಂಗಳ ಕಾಲಾವಧಿವರೆಗೆ ಅಷ್ಟೇ. there is no authority to change the budget related digits which is prepared by the House of Commons. ಕಾಮನ್ಸ್ ಬಜೆಟ್ ಅನ್ನು ಸಿದ್ಧಪಡಿಸಿರ್ತದ. ವಿವಿಧ ಇಲಾಖೆಗಳಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿರ್ತದ. ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡ ಏನ್ ಮಾಡೋದ್ರಿ, ಸೊ ಹಿಂದಿನ ಒಂದು ಹಣಕಾಸು ವರ್ಷದೊಳಗ ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಆದಾಯ ಬಂತು, ವಾಟ್ ಆರ್ ದ ಅಪ್ಕಮಿಂಗ್ ಪ್ಲಾನ್ಸ್, ಮುಂದಿನ ಯೋಜನೆಗಳೇಂದವ, ಅದಕ್ಕೆ ಎಷ್ಟೆಷ್ಟು ಹಣವನ್ನ ವಿನಿಯೋಗಿಸ್ಬೇಕು, ಎಷ್ಟೆಷ್ಟು ವ್ಯಯ ಮಾಡ್ಬೇಕು, ಹಿಂಗೊಂದು ಪ್ಲಾನ್ ಮಾಡ್ಕೊಂಡಿರ್ತಾರ. ಹೌದಿಲ್ರಿ? ಸೊ ಅದ್ರೊಳಗೇನು ಅಂಕಿ ಸಂಖ್ಯೆ ಇರ್ತಲ್ಲ, ಅಂಕಿ ಅಂಶಗಳು ಇರ್ತಲ್ಲ, ಆ ಅಂಕಿ ಅಂಶಗಳ ಕುರಿತು ಚರ್ಚೆ ಮಾಡೋದಾಗ್ಲಿ ಬೇಡ ಅವತ್ರನ್ನ ಬದಲಾಯಿಸೋದಾಗ್ಲಿ ಅಂತ ಯಾವ ಅಧಿಕಾರನು ಲಾರ್ಡ್ ಸಿಗಲ್ರಿ. ಸೊ ಏನ್ ಮಾಡ್ತದ ಅಂತಂದ್ರೆ ಟು ಕಂಟ್ರೋಲ್ ದ್ಯಾಟ್ ಡಿಜಿಟ್ಸ್ ಓನ್ಲಿ, ಸಾರಿ ದ್ಯಾಟ್ ಬಜೆಟ್ ಓನ್ಲಿ ಅಪ್ ಟು 1 ಮಂತ್. ಅದ್ರ ಬಗ್ಗೆ ಏನು ಹೇಳಂಗಿಲ್ಲ, ಒಪ್ಪಿಗೆನೂ ಕೊಡಂಗಿಲ್ಲ, ಒಪ್ಪಿಗೆ ಕೊಡ್ಲಾರ್ದನೂ ಇರಂಗಿಲ್ಲ. ಹಂಗ ಅದನ್ನ ತಳ್ಕೊಂತ ಮ್ಯಾಕ್ಸಿಮಮ್ ಅಂದ್ರೆ 1 ತಿಂಗಳವರೆಗೆ ತಡೆ ಹಿಡಿತದ ಅಷ್ಟೇ. 1 ತಿಂಗಳು ಆಗ್ತಿದ್ದಂಗ ಮುಂದಿನ ಮತ್ತೆ ಪ್ರೊಸೀಜರ್ ಅದು ಅಪ್ರೂವಲ್ ಕೊಟ್ಟರು ಆಯ್ತು, ಬೈ ಸಪೋಸ್ ಅದಕ್ಕೆ ಅಪ್ರೂವಲ್ ಅದು ಕೊಡ್ಲಾರ್ದೆ ಹೋದ್ರು ಆಯ್ತು. ಸೊ ಅದನ್ನ ಕಾಮನ್ಸ್ ಏನ್ ಮಾಡ್ತಂದ್ರ ವಿತ್ ದ ಸಿಗ್ನೇಚರ್ ಆಫ್ ಕಿಂಗ್ ಆರ್ ಕ್ವೀನ್ ಜಾರಿಗೆ ತರ್ತದೆ. ಸೊ ಈ ತರನಾಗಿ ಬಜೆಟ್ ಅನ್ನ 1 ತಿಂಗಳು ತಡೆ ಹಿಡಿಯೋದು ಬಿಟ್ರೆ ಯಾವ್ದ್ರಿ, ಹಣಕಾಸು ವಿಧೇಯಕಗಳ ಆ ಹಣಕಾಸು ವಿಧೇಯಕಗಳನ್ನ ಸೊ 1 ತಿಂಗಳ ಕಾಲಾವಧಿವರೆಗೆ ತಡೆ ಹಿಡಿಯೋದು. ಇಷ್ಟು ಮಾತ್ರ ಅಧಿಕಾರ ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟಂಗ ಹೌಸ್ ಆಫ್ ಲಾರ್ಡ್ಸ್ಗೆ ಅದ. ಸೊ ದಿಸ್ ಈಸ್ ಫೈನಾನ್ಸಿಯಲ್ powers of House of Lords. Then next one is here administrative powers. Administrative powers or control over
executive. Administrative powers. ಆಡಳಿತಾತ್ಮಕ ಅಧಿಕಾರಗಳು ಅಂದ್ರೆ ಆಡಳಿತಾತ್ಮಕ ಅಧಿಕಾರಗಳು. Yes. This House of Lords has some administrative authorities or few administrative authorities, and it has not perfectly controlling authority of the administrative system of the Britain. ಆಡಳಿತಾತ್ಮಕ ದಿಶೆಯೊಳಗೆ ವಿಚಾರ ಮಾಡಕತ್ತೀವಿ ಅಂದ್ರಿ ಲಾರ್ಡ್ಸ್ ಕೆಲವೊಂದಿಷ್ಟು ಆಡಳಿತದ ವಿಷಯಕ್ಕೆ ಸಂಬಂಧಪಟ್ಟಂತಹ ಅಧಿಕಾರವನ್ನ ಹೊಂದ್ಯದ. ಆದ್ರ ಪರಿಪೂರ್ಣ ಪ್ರಮಾಣದೊಳಗೆ ಆಡಳಿತವನ್ನು ನಿಯಂತ್ರಿಸುವುದಲ್ಲ. ಆ ಪರಿಪೂರ್ಣ ಪ್ರಮಾಣದೊಳಗೆ ಆಡಳಿತವನ್ನ ನಿಯಂತ್ರಣ ಮಾಡತಕ್ಕಂತಹ ಅಧಿಕಾರವನ್ನ ಲಾರ್ಡ್ಸ್ ಹೊಂದಿಲ್ಲ. ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅಥಾರಿಟಿ ಇದಕ್ಕಿಲ್ರಿ. ಪರಿಣಾಮಕಾರಿಯಾದಂತಹ ಆಡಳಿತದ ನಿಯಂತ್ರಣವನ್ನು ಕೈಗೊಳ್ಳೋದು, ಪರಿಣಾಮಕಾರಿಯಾದಂತಹ ಆಡಳಿತವನ್ನ ನಿಯಂತ್ರಿಸೋದು ಅಂತಹ ಅಧಿಕಾರ ಇದಕ್ಕಿಲ್ಲ. ಹಾಗಾದ್ರೆ ಇದಕ್ಕ ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ಅಥಾರಿಟೀಸ್ ಏನದಾವ, ಆಡಳಿತದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನ ಒಂದು ನಿಯಂತ್ರಣವನ್ನು ಕಂಡುಕೊಂಡದ. ರಿಗಾರ್ಡಿಂಗ್ that all, taken to the next period.